ಎಲ್ಲರಿಗೂ ನಮಸ್ತೆ. ನಾನು ನವ್ಯ. ವರ್ಕಿಂಗ್ ಲೈಫ್ ಡೇ 9 ಮತ್ತು 10. ಇವತ್ತು ಸ್ವಲ್ಪ ಎದ್ದೇಳೋಣ ಬೇಗ ಅಂದ್ಬಿಟ್ಟು ಅಲಾರಾಮ್ ಇಟ್ಟೆ, ಬಟ್ ಎದ್ದೇಳೋಕ್ಕಾಗಲಿಲ್ಲ. ಆದರೂ ಒಂದು 8 to 8:15 ಆ ಥರ ಎದ್ದೆ. ಎದ್ಬಿಟ್ಟು ಸ್ವಲ್ಪ ರೂಮ್ ವಿಂಡೋ ತೆಗೆದು, ಅಂದರೆ ದಿನಕ್ಕೊಂದು 10 ಮಿನಿಟ್ಸ್ 10 to 20 ಮಿನಿಟ್ಸ್ ಓಪನ್ ಮಾಡಬೇಕು, ಅಂದರೆ ವೆಂಟಿಲೇಷನ್ಗೆ. ಅದೆಲ್ಲ ಆದಮೇಲೆ ಮತ್ತೆ ರೂಮ್ ಹೀಟರ್ ಇರುತ್ತೆ, ಅದನ್ನು ಸ್ವಲ್ಪ ಆಫ್ ಮಾಡಿದೆ ವಿಂಡೋ ಓಪನ್ ಮಾಡಿದಾಗ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನನಗೆ ಏನು ಬೇಕು ಮಧ್ಯಾಹ್ನ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿ ಬಾಕ್ಸ್ ಎಲ್ಲ ತಂದಿಟ್ಟೆ. ಅದಾದಮೇಲೆ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದೆ ಬೆಳಗ್ಗೆನೇ. ಅದೆಲ್ಲ ಏನು ವೀಡಿಯೋ ಮಾಡಲಿಲ್ಲ. ಸೊ ಅದಾದಮೇಲೆ ರೆಡಿಯಾಗಿ ಬೇಗ ತೆಗೆದಿಟ್ಟು, ಯಾಕಂದರೆ ನಾನು ರೈವೆಗೆ ಹೋಗಬೇಕಾಗಿತ್ತು. ನಾನಿವಾಗ ರೆಡಿಯಾಗಿ ರೈವೆಗೆ ಹೋಗ್ತಾಯಿದ್ದೀನಿ. ಅಂದರೆ ನಂಗೆ ಸ್ವಲ್ಪ ಥಿಂಗ್ಸ್ ಖಾಲಿ ಆಗಿತ್ತು, ಅದು ತೊಗೊಬರೋಣ ಅಂತ. ಮತ್ತು ಡ್ಯೂಟಿಗೆ ಹೋದರೆ ಟೈಮ್ ಸಿಗೋಲ್ಲ, ರಾತ್ರಿ 8 ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಅದು. ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಬರ್ತೀನಿ. ಓಕೆ, ರೂಮಿಂದ ಹೊರಗಡೆ ನೋಡಿದ್ರೆ ವೆದರು ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ, ಯಾಕಂದರೆ ಮತ್ತು ಸ್ನೋ ಬೀಳ್ತಾಯಿತ್ತು. ಎನಿವೇ ವಿಡಿಯೋ ಎಲ್ಲ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ತುಂಬ ಕೈಯೆಲ್ಲ ಫ್ರೀಸ್ ಆದಂಗೆ ಆಗ್ತಾಯಿತ್ತು. ಮುಗಿಸ್ಕೊಂಡಿದ್ದು ವಾಕೇಬಲ್ ಇರೋದ್ರಿಂದ ನಾನು ರೈವೆಗೆ ಹೋದೆ. ಒಳಗಡೆ ಹೋಗಿ ನನಗೆ ಏನು ಬೇಕೋ ಥಿಂಗ್ಸ್ ತೊಗೊಂಡೆ. ಅಂದರೆ ಒಳಗಡೆ ನೀಟಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಆದರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನಗೆ ಏನು ಬೇಕೋ ಆ ಥಿಂಗ್ಸ್ ತೊಗೊಂಡೆ. ಇಷ್ಟು ನಾನೇನು ತೋರಿಸಿ ಆ ವೀಡಿಯೋದಲ್ಲಿ ಅಷ್ಟು ಥಿಂಗ್ಸ್ ತೊಗೊಂಡೆ. ಅಷ್ಟಕ್ಕೇ ಅರೌಂಡು €7 ಹತ್ತತ್ರ €8 ಆಯಿತು. ತಗೊಂಡು ಮತ್ತೆ ವಾಪಸ್ಸು ನಾನು ರೂಮ್ ಕಡೆ ಹೋದೆ. ರೂಮ್ ಹೋಗುವಾಗ ಮತ್ತೆ ಸ್ನೋ ಜಾಸ್ತಿ ಬೀಳ್ತಾಯಿತ್ತು. ಬೇಗ ಹತ್ರ ಇರೋದ್ರಿಂದ ಬೇಗ ಬಂದು ಅದನ್ನೆಲ್ಲ ರೂಮಲ್ಲಿಟ್ಟು ಮತ್ತೆ ನಾನು ಡ್ಯೂಟಿಗೆ ಟೈಮ್ ಆಗಿತ್ತು, ಹೊರಟೆ. ಹೋಗುವಾಗ ಅಂದರೆ ನಾನು ಹೋಗೋ ರೋಡಲ್ಲಿ ತುಂಬ ಸ್ನೋ ಇತ್ತು. ಅಂದರೆ ನಾನು ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕಿಲ್ಲ ಅಂದರೆ ಅದು ಏನಂದರೆ ಸ್ನೋ ಬಿದ್ದು ಅದು ಐಸಾಗಿ ಅದು ನಮಗೆ ಶೂಗೆಲ್ಲ ಫುಲ್ಲು ಜಾರೋ ಥರ ಆಗ್ತಾಯಿತ್ತು. ಅದಾದಮೇಲೆ ನಾನು ಹಾಸ್ಪಿಟಲ್ ಹತ್ರ ಹೋಗಿ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ಸ್ಟೇಷನ್ಗೆ ಹೋದೆ. ಇವತ್ತು ಟೋಟಲು ಇಬ್ಬರು ನಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಲೋಕಮ್ ಬಂದಿದ್ದರು. ಅಂದರೆ ನಾವು ಹೇಗೆ ಇಂಡಿಯಾದಲ್ಲಿ ನಮಗೆ ಜಾಸ್ತಿ ಕೆಲಸ ಇದ್ದಾಗ ಬೇರೆ ಸ್ಟಾಫ್ಸ್ನ ಕರ್ಸ್ಕೊತೀವಿ, ಅದೇ ಥರ ಅವರು ಬಂದರು. ಎಲ್ಲ ಮಾಡಿದ್ವಿ, ಮುಗಿಸಿದ್ವಿ ಕೆಲಸ ಸ್ವಲ್ಪ. ಅದಾದಮೇಲೆ ಬ್ರೇಕ್ ಟೈಮ್ ಇತ್ತು. ಇಲ್ಲಿ ಏನಪ್ಪ ಅಂದರೆ ನೀವು ವೀಡಿಯೋಗಳೆಲ್ಲ ಡ್ಯೂಟಿ ಹೇಗಿರುತ್ತೆ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಯಾಕೆಂದರೆ ಇಲ್ಲಿ ಅಂದರೆ ಏನಂದರೆ ಅವ್ರದ್ದು ಏನಿರುತ್ತೋ ಪ್ರೈವೇಟ್, ಅಂದರೆ ಪೇಷಂಟ್ಸ್ದು ಹಿಸ್ಟ್ರಿ ಆಗಲಿ ಏನಾಗಲಿ, ಒಳಗಡೆ ಏನೇ ಕೆಲಸ ಮಾಡೋದು ಪ್ರತಿಯೊಂದಕ್ಕೂ ಏನು ಅಲೋ ಮಾಡೋದಿಲ್ಲ, ವೀಡಿಯೋ ಆಗಲಿ ಫೋಟೋ ಆಗಲಿ. ಅದಕ್ಕೆ ಮುಗಿಸ್ಕೊಂಡು ಅದಾದಮೇಲೆ ರೂಮ್ ಕಡೆ ಬಂದು ಒಂದು ಪೋಸ್ಟ್ ಇತ್ತು ತೊಗೊಂಡು, ಅದಾದಮೇಲೆ ಅಡುಗೆ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮುಗಿಸಿ, ಆಮೇಲೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಇರೋದ್ರಿಂದ ಮತ್ತೆ 5:30 ಹಂಗೆ ರೆಡಿಯಾಗಿ ಮತ್ತೆ ಹೊರಗಡೆ ಹೊರಟೆ. ಅಂದರೆ ಇದು ಶುಕ್ರವಾರ. ಹೊರಗಡೆ ನೋಡಿದ್ರೆ ಅಂದರೆ ಇವತ್ತಷ್ಟು ಸ್ನೋ ಬೀಳ್ತಿರ್ಲಿಲ್ಲ, ಮತ್ತು ಸ್ವಲ್ಪ ಚಳಿನೂ ಕಮ್ಮಿ ಆಗಿತ್ತು. ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಬೆಳಗ್ಗೆನೇ. ಸ್ನೋ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ರೋಡ್ ಬ್ಲಾಕ್ ಆಗಿರೋದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಒಂದು 3-4 ವೆಹಿಕಲ್ ಇತ್ತು, ಕ್ಲೀನ್ ಮಾಡ್ತಾಯಿದ್ರು. ಅದಾದಮೇಲೆ ನಾನು ನನ್ನ ಹಾಸ್ಪಿಟಲ್ಗೆ ಮಾಮೂಲಿ ಹೋದೆ. ಇವತ್ತು ಶುಕ್ರವಾರ ಒಂದು ಕಡೆ ನಾನು ಒಬ್ಬಳೇ ಮಾಡಬೇಕು ಅಂತ ಹೇಳಿದರು ಅಲ್ವಾ, ಅದಕ್ಕೆ ಇವತ್ತು ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಇನ್ಚಾರ್ಜ್ ಇದ್ದರು. ಬಟ್ ತುಂಬ ಚೆನ್ನಾಗಿತ್ತು ಇವತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು, ಏಕೆಂದರೆ ಇನ್ನೂ ಜಾಸ್ತಿ ಅವರು ಹೀಗೆ ಹಾಗೆ ಅಂತ ಎಲ್ಲ ಹೇಳ್ಕೊಟ್ಟು ನನ್ನ ಜೊತೆ ಮಾಡಿಸಿದ್ರು. ಡೇ ಬೈ ಡೇ ಅಂದರೆ ನಿನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಬೆಟರ್ ಆಗಿತ್ತು. ಕೆಲಸ ಕಲಿಬೋದು, ಏನೂ ಅಷ್ಟು ಇದ್ದಿರಲ್ಲ, ಬಟ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಟೈಮ್ ತೊಗೊಳುತ್ತೆ. ಅದಾದಮೇಲೆ ಬ್ರೇಕ್ ಟೈಮಲ್ಲಿ ತಿಂಡಿ ಮುಗಿಸಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೇಳಿದೆ ಅಲ್ವಾ ಹೋದನೇ ಶುಕ್ರವಾರನ, ಅಂದರೆ ಪ್ರತಿ ಸಲ ಶುಕ್ರವಾರ ಕೇಕ್ ಇರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ತಿಂದ್ಕೊಂಡು ಮತ್ತೆ ಡ್ಯೂಟಿ ಮುಗೀತು. ಎಲ್ಲರಿಗೂ ಫೈರ್ ಬ್ಯಾಂಡ್ ಹೇಳ್ಬಿಟ್ಟು ನಾನು ನನ್ನ ರೂಮ್ ಕಡೆ ಹೊರಟೆ. ಇವತ್ತು ವೆದರು ಸ್ವಲ್ಪ ನಿನ್ನೆಗಿಂತ ಚೆನ್ನಾಗಿತ್ತು, ಅಂದರೆ ಅಷ್ಟು ಚಳಿ ಇರಲಿಲ್ಲ, ಕೂಲಾಗಿತ್ತು. ಅದಾದಮೇಲೆ ನಾನು ರೂಮ್ ಕಡೆ ಹೋದೆ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು
ಇದೇ ಲಾಸ್ಟ್ ಅನ್ಕೋತೀನಿ, ಏಕೆಂದರೆ ಮತ್ತೆ ಇದೇ ಥರ ಕಂಟಿನ್ಯೂ ನಾನು ವೀಡಿಯೋ ಮಾಡಲ್ಲ, ಅದನ್ನು ಲಾಸ್ಟಲ್ಲಿ ಹೇಳಿದ್ದೀನಿ. ಅದಾದಮೇಲೆ ರೂಮ್ ಕಡೆ ಬಂದು ನೋಡಿದ್ರೆ ಇವತ್ತು 2 ಪೋಸ್ಟ್ ಇತ್ತು. ಏನಂದರೆ ನಾವು ಜರ್ಮನಿಗೆ ಬಂದಾಗ ಪ್ರತಿ ಸಲ ಈ ಥರ ಚೆಕ್ ಮಾಡ್ತಾನೆ ಇರಬೇಕು. ಬ್ಯಾಂಕಿಂದಾಗಿರ್ಬೋದು, ನಮ್ಮದು ಇನ್ಶೂರೆನ್ಸಿಂದು ಮತ್ತು ನಮ್ಮದು ಟ್ಯಾಕ್ಸ್ ನಂಬರ್ದು ಅದೆಲ್ಲ ನಮಗೆ ಪೋಸ್ಟಲ್ಲಿ ಬರ್ತಾ ಇರುತ್ತೆ. ಇವತ್ತು ಸಹ ನನಗೆ ಬ್ಯಾಂಕಿದ್ದು ಮತ್ತು ನನ್ನದು ಇನ್ಶೂರೆನ್ಸ್ ನಂಬರು ಎಲ್ಲ ಆ ಪೋಸ್ಟಲ್ಲಿ ಬಂದಿತ್ತು. ಅದೆಲ್ಲ ನೋಡಿ ಏನು ಅಂದ್ಬಿಟ್ಟೆಲ್ಲ ನೀಟಾಗಿ ಓದಿ, ಅದಾದಮೇಲೆ ಮಧ್ಯಾಹ್ನ ಅಷ್ಟು ಹಸ್ವಾಗಿರಲಿಲ್ಲ ಜಾಸ್ತಿ, ಅದೆಲ್ಲ ತಿಂದ್ಬಿಟ್ಟು ಅಲ್ಲಿ ಒಂದು ಆಮ್ಲೆಟ್ ಮಾಡ್ಕೊಂಡು ತಿಂದ್ಕೊಂಡು 2 ಅವರ್ ನಿದ್ದೆ ಮಾಡಿ ಅದಾದಮೇಲೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಅಂದರೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿಕೊಂಡು ಇವತ್ತಿನ ಡೇ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ನಾನು ಈ ಡೇ ಜರ್ನಿನ, ಅಂದರೆ ಡೇ ಟು ಡೇ ನಾನೇನು ವೀಡಿಯೋ ಮಾಡ್ತಾಯಿದ್ದೆ ಅದನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮುಂದೆ ಬೇರೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಬರ್ತೀನಿ. ಆದರೆ ದಿನ ಪೋಸ್ಟ್ ಮಾಡಲ್ಲ, ಯಾಕೆ ಅಂದರೆ ತುಂಬ ಸ್ವಲ್ಪ ಬ್ಯುಸಿ ಇದೆ, ಕಷ್ಟ ಆಗ್ತಿದೆ ನನಗೆ. ಡ್ಯೂಟಿ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಎಲ್ಲ ಎಡಿಟ್ ಮಾಡಿ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇದನ್ನು ಇವತ್ತಿಗೆ 10 ಡೇಸ್ ಆಯಿತು, ಮುಗಿಸ್ತಾ ಇದ್ದೀನಿ. ನಿನ್ನೇನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ನಿನ್ನೆದು ಇವತ್ತು 2 ದಿನನೂ ಅಪ್ಲೋಡ್ ಮಾಡಿ ಇವತ್ತಿಗೆ ಈ ಡೇ ಏನು ಡೇ ಬೈ ಡೇ ಮಾಡ್ತಾ ಅದನ್ನು ಮುಗಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಮುಂದೆ ಬೇರೆ ಒಂದು ಕಂಟೆಂಟ್ ಯೂಸ್ಫುಲ್ ಆಗಿರೋದು ಏನಾದರೂ ನೋಡಿಕೊಂಡು ಮತ್ತೆ ವೀಡಿಯೋಸ್ ಮಾಡ್ತೀನಿ. ಓಕೆ, ಬಾಯ್.